ನಮಸ್ಕಾರ ಸ್ನೇಹಿತರೆ, ಇದು ಅವರೆಕಾಯಿ ಸೀಸನ್ ಅಲ್ವಾ. ಇವತ್ತು ನಾನು ನಿಮಗೆ ಇತ್ಕವರೆ ಬೇಳೆ ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾಗಿ ರುಚಿಕರವಾದ ಕಿಚಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕಿಚಡಿ ಮಾಡೋಕ್ಕೆ ನಾವು ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀವಿ. 1 ಕಪ್ ತೊಗೊಂಡಿದ್ದೀವಿ. ಇವಾಗ ಒಂದು 10 ನಿಮಿಷ ಇದನ್ನು ನೆನೆಸಿಡೋಣ. ಉದುರುದ್ರಾಗತ್ತೆ ಕಿಚಡಿ. ಕಿಚಡಿ ಮಾಡೋಕ್ಕೆ ನಾವೇನು ತುಂಬ ತಯಾರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹಿದಕ್ಕೆ ಅವರ ಬೇಳೆ ಇದ್ದರೆ ಸಾಕು, ಇದು ಅಡುಗೆ ಶುರು ಮಾಡಿಬಿಡ್ಬೋದು. ಬನ್ನಿ, ಇವಾಗ ಒಂದು ಪ್ಯಾನ್ಗೆ ಒಂದು 2 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ 2 ಟೇಬಲ್ ಸ್ಪೂನ್ ತುಪ್ಪ ಉಪಯೋಗಿಸ್ಕೊಳ್ಳೋಣ. ಇದು ಕಿಚಡಿಗೆ ತುಪ್ಪ ಹಾಕಿದ್ರೇ ತುಂಬ ರುಚಿ ಇರುತ್ತೆ. ಒಗ್ಗರಣೆಗೆ ಒಂದು 2 ಪಲಾವ್ ಎಲೆ ಹಾಕ್ಕೊಳ್ಳೋಣ, ಒಂದು ಚಕ್ಕೆ. ಇಷ್ಟೇ ಸಾಕು, ಇನ್ನು ಬೇರೆ ಯಾವುದು ಗರಂ ಮಸಾಲ ಯೂಸ್ ಮಾಡಬಾರ್ದು. ಈ ಕಿಚಡಿಗೆ ಅತಿ ಕಮ್ಮಿ ಸಾಮಗ್ರಿಗಳು ಉಪಯೋಗಿಸ್ಕೊಂಡು ಮಾಡಬೇಕಾಗತ್ತೆ. ಒಂದು 4 ಹಸಿಮೆಣ್ಸಿನ್ಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಸಿಡ್ದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಸೊ ಜೀರಿಗೆನೇ ಇದು ಮೇಯ್ನ್ ಇಂಗ್ರೀಡಿಯೆಂಟು ಕಿಚಡಿಗೆ, ಫ್ಲೇವರ್ಸ್ ಕೊಡೋಕ್ಕೆ. ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ ಹಾಕ್ಕೊಳ್ಳೋಣ. ಸೊ ಎಲ್ಲ ಹಾಕ್ಕೊಂಡು ಒಂದು ಸಲ ಕೈ ಆಡಿಸಿ ಅದೆಲ್ಲ ತಿರುಗಿಸೋಣ. ನೆಕ್ಸ್ಟ್ ಐಟಮ್ ಬಂದು ಸ್ವಲ್ಪ ನಾನು ಮೆಂತ್ಯ ಸೊಪ್ಪು ಉಪಯೋಗಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಮನೇಲಿ ಏನಾದರೂ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಕಾಗಿಲ್ಲ. ನೋಡಿ, ಎಲ್ಲ ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಎಲ್ಲ ಮನೆಯಲ್ಲೇ ಇರೋಂಥ ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ. ಸೊ ಕಿಚಡಿ ಎಷ್ಟು ಸುಲಭವಾಗಿ ಆದರೆ ಅಷ್ಟೇ ರುಚಿಯಾಗಿರುತ್ತೆ ಈ ತಿಂಡಿ ಮಾತ್ರ. ನೆಕ್ಸ್ಟ್ ಐಟಮ್ ಬಂದು ಈರುಳ್ಳಿ ಹಾಕೊಳ್ಳೋಣ. ಒಂದು ಸಣ್ಣಗೆ ಹೆಚ್ಚಿರೋ ಒಂದು ಈರುಳ್ಳಿ ತೊಗೊಳ್ಳೋಣ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಚೆನ್ನಾಗಿ ಎಲ್ಲ ಒಂದು ಸಲ ಬಾಡಿಸೋಣ. ಕೊನೆಯದಾಗಿ ಒಂದು ಸ್ವಲ್ಪ ಜಜ್ಜಿರೋಂಥ ಕರಿಮೆಣಸನ್ನ ಹಾಕ್ಕೊಳ್ಳೋಣ. ಎಲ್ಲ ಹಾಕಿ ಇದ್ರ ಜೊತೆ ಇವಾಗ ಅವರೆಬೇಳೆ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಈ ಅವರೆಬೇಳೆ ಇವಾಗ ಇಲ್ಲೇನೇ ಒಂದು 50% ಕುಕ್ ಆಗಬೇಕು. ಅಷ್ಟು ಚೆನ್ನಾಗಿ ನಾವು ಫ್ರೈ ಮಾಡಿದಷ್ಟು ಕಿಚಡಿ ಚೆನ್ನಾಗಿರುತ್ತೆ. ಅವರೆಕಾಳಿನಲ್ಲೆಲ್ಲ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಸೊ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಇದು ಲೋ ಫ್ಲೇಮ್ನಲ್ಲಿ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡಿ. ನೀವು ಬೇರೆ ಯಾವ ಕಾಳನ್ನ ಉಪಯೋಗಿಸ್ಕೊಂಡು ಕಿಚಡಿ ಮಾಡಿದ್ದೀರಾ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಮುಚ್ಚಿ ಒಂದು 10 ನಿಮಿಷ ಇದು ಫ್ರೈ ಆಗಿ ಬಿಡೋಣ. ನೋಡಿ ವೀಕ್ಷಕರೇ, ಇವಾಗ 10 ನಿಮಿಷ ಆಗಿದೆ. ನೋಡಿ ಎಷ್ಟು ಕಲರ್ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಇವಾಗ ಅವರೆಕಾಳು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀರು ಹಾಕೋ ಸಮಯ. ಇದು ನೀವು ಬಿಸಿನೀರೇ ಉಪಯೋಗಿಸ್ಕೊಳ್ಳಿ. ಸೊ ನಾವು 1 ಕಪ್ಪು ಅಕ್ಕಿ ತೊಗೊಂಡಿದ್ದೀವಲ್ಲ, ಅದಕ್ಕೆ ಇವಾಗ ಅದು ಬಾಸ್ಮತಿ ರೈಸ್ ಆಗಿರೋದ್ರಿಂದ ಯೂಶ್ವಲಿ 1:2 ಹಾಕ್ಕೊಳ್ಳೋದು ಯಾವಾಗಲೂ ಈ ಥರ ರೈಸ್ ಐಟಮ್ ಮಾಡಿದ್ರೆ. ಇವತ್ತು ಒಂದು ಸ್ವಲ್ಪ ಒಂದು ಕಾಲು ಲೋಟ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ, ಬಾಸ್ಮತಿ ರೈಸ್ ಅಲ್ವಾ, ಅದಕ್ಕೋಸ್ಕರ. ಈಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿ ಬಂದ ಮೇಲೇ ನಾವು ಅಕ್ಕಿನ ಬೆರೆಸ್ಬೇಕಾಗತ್ತೆ. ಸೊ ಇವಾಗ ರೈಸ್ ಒಂದು 10 ನಿಮಿಷ ನೆನೆಸಿಟ್ಟಿದ್ವಿ ನೋಡಿ, ಅದನ್ನೆಲ್ಲ ಇವಾಗ ನೀರು ಶೋಧಿಸ್ಕೊಂಡಿದ್ವಿ. ಅಕ್ಕಿನ ಇವಾಗ ಈ ಮಸಾಲ ನೀರಿಗೆ ಬೆರೆಸ್ತಾ ಇದ್ದೀವಿ. ಸೊ ಈ ಸಮಯದಲ್ಲಿ ನೀವು ನೋಡ್ಕೊಳ್ಳಿ, ರುಚಿಗೆ ತಕ್ಕನಾಗಿ ಏನಾದರೂ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿದರೆ ಉಪ್ಪು ಬೆರೆಸ್ಕೊಬೋದು. ಹಾಗೆ ಇವಾಗ ಮುಚ್ಚೋಕ್ಕೆ ಮುಂಚೆ 1 ಸ್ಪೂನು ತುಪ್ಪ ಹಾಕೋಣ. ಈಗ ಎಲ್ಲ ಒಂದು ಸಲ ಕೈ ಆಡಿಸಿ ಎಲ್ಲ ಅಕ್ಕಿ ಮಸಾಲ ಐಟಮ್ಸ್ ಎಲ್ಲ ಮಿಕ್ಸ್ ಆಗಂಗೆ ಎಲ್ಲ ಒಂದು ಸಲ ಕೈ ಆಡಿಸೋಣ. ಆಮೇಲೆ ಮುಚ್ಚಿ 2 ವಿಷಿಲ್ಲು ಕೂಗಿಸ್ಬೇಕಾಗತ್ತೆ. ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕುಕ್ ಮಾಡಬೇಕು, ತುಂಬ ಹೈ ಫ್ಲೇಮ್ನಲ್ಲಿ ಬೇಡ. 2 ವಿಷಿಲ್ ಸಾಕು. ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡೋಣ. ಇನ್ನೂ ಒಂದು ಅಂಶ ಗಮನಿಸಿದ್ರೆ ಸ್ನೇಹಿತರೆ, ನಾವು ಅರಿಶಿನ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಅವರೆಕಾಳದ ಕಲರ್ನೇ ರಿಟೈನ್ ಮಾಡೋಣ ಅಂತ ಈ ಕಿಚಡಿಗೆ ಇಲ್ಲಿ ನಾವು ಅರಿಶಿನ ಯೂಸ್ ಮಾಡಿಲ್ಲ. 10 ನಿಮಿಷ ಆಗಿದೆ. ಇವಾಗ ನೋಡೋಣ ಬನ್ನಿ ಕಿಚಡಿ ಹೇಗಾಗಿದೆ ಅಂತ. ವಾವ್, ನೋಡಿದ್ರ ಎಷ್ಟು ಉದುರುದುರುವಾಗಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಆ ಬಾಸ್ಮತಿ ರೈಸ್ ಟೆಕ್ಸ್ಚರೇ ನೋಡಿ, ಒಂದೊಂದು ಎಷ್ಟೆಷ್ಟು ಉದುರುದುರುವಾಗಿ ಬಂದಿದೆ. ಸೊ ಅವರೆಬೇಳೆ ಕೂಡ ಅಕ್ಕಿ ಜೊತೆ ಚೆನ್ನಾಗೆ ಬ್ಲೆಂಡ್ ಆಗಿದೆ. ಒಂದು ಸ್ವಲ್ಪನೂ ತಳನೂ ಕಚ್ಚಿಲ್ಲ. ಸೂಪರಾಗಿ ಬಂದಿದೆ ಕಿಚಡಿ. ಸೊ ಏನಂತೀರ ಸ್ನೇಹಿತರೆ, ನೀವು ಇವತ್ತೇನೇ ಅವರೆಕಾಯಿ ತೊಗೊಂಬಂದು ಈ ಅಡುಗೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ಇದಕ್ಕೆ ಸೈಡ್ ಡಿಶ್ ಬೇಕು ಅಂದರೆ ನೀವು ಪಚ್ಚಡಿನೂ ಮಾಡ್ಕೊಬೋದು, ಇಲ್ಲ ಹಾಗೆ ಸೇವನೆ ಮಾಡಿದ್ರೂ ಅಷ್ಟೇ ರುಚಿಯಾಗಿರುತ್ತೆ. ನೋಡಿದ್ರೆ ಇದು ಬೆಳಗಿನ ತಿಂಡಿಗೆ ಎಷ್ಟು ಸುಲಭವಾಗಿ ಮಾಡ್ಬೋದು, ಅದು ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ ಉಪಯೋಗಿಸ್ಕೊಂಡು. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.